ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಂಗೀನ್ ದುನಿಯಾದ ವಾವ್ ಸುದ್ದಿಗಳ ಆಗರ ಸಿನಿಮಾ ಹಂಗಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಗುಣ. ಮೊದಲಿಗೆ ಸುವರ್ಣ ನ್ಯೂಸ್ನ ಎಲ್ಲ ಸಿನಿಮಾ ಹಂಗಾಮದ ವೀಕ್ಷಕರಿಗೆ ಅಮ್ಮಂದಿರ ದಿನದ ಶುಭಾಶಯಗಳನ್ನ ಹೇಳ್ತಾ ಬನ್ನಿ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಹಿಂದೆ ಇರುವಂತಹ ಆ ಒಂದು ಫೇಮಸ್ ಅಮ್ಮಂದ್ರು ಯಾರ್ಯಾರು ನೋಡೋಣ ಅಲ್ಲ. ಮೊದಲಿಗೆ ರಶ್ಮಿಕಾ ಮಂದಣ್ಣ. ಕಿರಿಕ್ ಪಾರ್ಟಿ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಎಷ್ಟು ಬ್ಯುಸಿ ಆಗಿದ್ದಾರೆ ನಿಮಗೆ ಗೊತ್ತಿದೆ. ರಶ್ಮಿಕಾ ಮಂದಣ್ಣ ಹಿಂದೆ ಇರುವಂತಹ ನಿಜವಾದ ಶಕ್ತಿ ಯಾರು ಗೊತ್ತಾ? ಈ ಸ್ಟ್ರಾಂಗ್ ಮದರ್ ಅಂತ ಹೇಳ್ಬೋದು. ಬನ್ನಿ ಆ ಒಂದು ವಿಶೇಷ ಸಂದರ್ಶನವನ್ನ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ಎಕ್ಸ್ಕ್ಲೂಸಿವ್ಲಿ ಆನ್ ಸಿನಿಮಾ ಹಂಗಾಮ ನೋಡೋಣ. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಹಿಂಗಂತ ಹೇಳ್ತಾ ಕಿರಿಕ್ ಪಾರ್ಟಿ ಸಿನಿಮಾದಿಂದ ನಿಮ್ಮನ್ಗೆಲ್ಲ ಸಿಕ್ಕಾಪಟ್ಟೆ ಕ್ರೇಜಿ ಆದಂತ ಹುಡುಗಿ ಯಾರು ಹೇಳಿ? ರಶ್ಮಿಕಾ ಮಂದಣ್ಣ. ಸಾನ್ವಿ ಅಲ್ವಾ? ಆದ್ರೆ ಈಗ ಸಾನ್ವಿ ಹೇಗೆ ಆಡ್ತಿದ್ದಾರೆ ಗೊತ್ತಾ? ಬೆಳಗ್ಗೆದ್ದು ನಿನ್ನ ಮುಖವ ನಾನು ನೋಡುವೆ, ಹಗಲು ರಾತ್ರಿ ನೀನು ನನ್ನ ಕಾಡುವೆ ಅಂತಿದ್ದಾರೆ. ಯಾರಿಗೆ ಹೇಳ್ತಿದ್ದಾರೆ? ರಶ್ಮಿಕಾ ಡೇಟ್ಸ್ ಇರ್ಬೋದು, ರಶ್ಮಿಕಾ ನಾನು ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಏನಾದ್ರೂ ರಶ್ಮಿಕಾ ಇವ್ರದ್ದೇ ಪರ್ಮಿಷನ್ ತಗೋಬೇಕು, ಅವ್ರು ಹೇಳ್ದಂಗೆ ಕೇಳಬೇಕು. ಯಾರಿಷ್ಟಕ್ಕೂ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಮದರ್ಸ್ ಡೇ ಸ್ಪೆಷಲ್ ಅಮ್ಮಂದ್ರ ದಿನ ಅಂದರೆ ಎಸ್, ನಿಮಗೆ ಕರೆಕ್ಟೇ. ರಶ್ಮಿಕಾ ಅಮ್ಮ ಅವರು ಎಲ್ಲದರ ಬಾಸ್ ಅಂತ ಹೇಳ್ಬೋದು. ಸೊ ಇಷ್ಟಕ್ಕೂ ಸಾನ್ವಿ ಅಮ್ಮ ಯಾರು? ಸಾನ್ವಿನೇ ಹೇಳ್ತಾರೆ. ಬನ್ನಿ. ಹಾಯ್ ಸಾನ್ವಿ. ಓ ನೋಡಿದ್ರಲ್ಲ ಹೆಂಗಿದ್ದಾರೆ ಅಂತ. ಕವರ್ ಮಾಡ್ತಾ ಇದೀವಿ. ಓಕೆ, ಮಮ್ಮಿನ ಕವರ್ ಮಾಡ್ತಿದಾರಂತೆ. ಸೊ ಸಾನ್ವಿ ಅಮ್ಮ ಯಾರಂತ ನೋಡೋಣ. ರಶ್ಮಿಕಾ ಅಮ್ಮ ಮುದ್ದಾಗಿರೋ ಗ್ಲಾಮರಸ್ ಅಮ್ಮ. ಅಫ್ಕೋರ್ಸ್ ಇಷ್ಟು ಮುದ್ದಾಗಿರೋ ಸಾನ್ವಿಗೆ ಅಷ್ಟೇ ಮುದ್ದಾಗಿರೋ ಅಮ್ಮ ಇರ್ಲೇಬೇಕಲ್ವಾ? ನೋಡೋಣ ಅಲ್ಲ. Yes 2 3 go. Yay! Hi. Did you go by the count? Okay, good. ಇದು ಸಾನ್ವಿ ಅಮ್ಮನೇನಾ? Oh yes. ಹೌದಾ? Happy Mother's Day, Momsy. ಆಕ್ಚುಲಿ ನನಗೆ ಯಾಕೋ ಸಾನ್ವಿಗಿಂತ ಅಮ್ಮನೇ ಮುದ್ದಾಗಿದ್ದಾರೆ. ಅದೇ ಮಾಡಿದೆ. Thank you. ಸೊ ಸಾನ್ವಿ ಅಮ್ಮನ ರಶ್ಮಿಕಾ ಅಮ್ಮನ ಇವತ್ತು ನೋಡ್ತಾ ಇದ್ದೀರಾ ಮದರ್ಸ್ ಡೇ ಸ್ಪೆಷಲ್ ಆಗಿ. ಸೊ ಆಲ್ರೆಡಿ ರಶ್ಮಿಕಾ ನೀವು ಹೂವು ಕೊಟ್ಬಿಟ್ರಿ ಅಲ್ವಾ? ಸೊ ಕೊಡ್ಬೇಕಿತ್ತು, ಕೊಟ್ಟೆ. Okay. ಅಂದ್ರೆ ಮೈ ಸೈಡ್ ಇಂದ ಐ ಥಿಂಕ್ ವಿ ನೀಡ್ ಒನ್ ಮೋರ್ ಟೇಕ್ ಇಟ್ ಅಲ್ವಾ? ಸೊ ಸ್ವೀಟ್ ಥಿಂಗ್ಸ್ ಯಾವಾಗೂ ಇನ್ನೊಂದ್ಸರಿ ಇಲ್ಲ, ಬೇಕಂತ. sweet things every time only once it comes. No, natural. ಸೊ ರಶ್ಮಿಕಾ ಅಮ್ಮಂದಿರ ದಿವಸ ಅಮ್ಮಂಗೆ ಏನ್ ಸ್ಪೆಷಲ್ ಗಿಫ್ಟ್ ಏನಾದ್ರು ಕೊಟ್ಟಿದ್ರಾ? ನಾವು ಯಾವಾಗ್ಲೂ ಮಮ್ಮಿ ಡೇ, ಮಾಮ್ಸ್ ಡೇ, ಸೊ ಸ್ಪೆಷಲ್ ಗಿಫ್ಟ್ ನೋಡೋಣ. ಇನ್ ದಿ ಎಂಡ್ ಆಫ್ ದ ಡೇ ಇಫ್ ಸಮಥಿಂಗ್ ಇಸ್ ದೇರ್. ಇದೇ ಸ್ಪೆಷಲ್ ಆಗಿದೆ ನನಗೆ ಇವತ್ತು. ಹೌದಾ? ಹೌದು. ಓಕೆ, ಯಾವಾಗ್ಲೂ ಅಮ್ಮಂದ್ರೆ ಅನ್ಕೋತಾ ಇರ್ತಾರೆ ಒಂದ್ ಒಳ್ಳೆ ಮಗು ಹುಟ್ಬೇಕಪ್ಪ ನಮ್ಗೆ, ನಾವು ಹೇಳ್ದಂಗೆ ಎಲ್ಲ ಕೇಳ್ಬೇಕಪ್ಪ ಅಂತ. ಸೊ ರಶ್ಮಿಕಾ ಎಲ್ಲ ಹೇಳಿದ್ ಕೇಳ್ತಾ ಇದ್ದಾರೆ. ಹೌದೌದು, ಖಂಡಿತವಾಗ್ಲೂ ನಾನು ಪ್ರೌಡ್ ಅನ್ಕೋತೀನಿ. ರಶ್ಮಿಗೆ ನನಗೆ ಮಗಳಾಗಿ ಪಡೆದಿದ್ದು ನನಗೆ ನಾನು ಏನು ಹೇಳ್ತೀನಿ ಅದನ್ನು ಚಾಚು ತಪ್ಪದೆ ನನ್ನ ಅಡ್ವೈಸ್ ಏನಿದೆ ಅದನ್ನು ಕೇಳಿಕೊಂಡು ಏನು ಕೆಲಸಕ್ಕಿಂತ ಮೊದಲು ನಾನು ಮಾತು ಕೊಟ್ಟು ನನಗೆ ರೆಸ್ಪೆಕ್ಟ್ ಕೊಟ್ಟು ಏನು ಡಿಸಿಷನ್ ತಗೊಳ್ಳೋದಾದ್ರೂ ತಗೋತಾರೆ. ಅದಕ್ಕೆ ನನಗೆ ಪ್ರೌಡ್ ಇದೆ ರಶ್ಮಿಕಾ ಅಂತ. ಇದು ನನ್ನ ಬಾಸ್ ಲೇಡಿ ಇದು ನಂದು. ಎಸ್, ಅದಕ್ಕೆ ಹೇಳ್ದೆ ಎಲ್ಲನೂ ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಏನೇ ಇದ್ರು ಎಲ್ಲ ಅಮ್ಮನ ಕೇಳಿನ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗೆ ರಶ್ಮಿಕಾ ಬಾಲ್ಯದಲ್ಲಿ ಹೆಂಗೆ ತುಂಬ ಘಾಟಿ ಹುಡುಗಿನ, ತುಂಬ ಏನು ನೀಟಾಗಿರ್ತಾ ಇದ್ರಾ? ಹೆಂಗಿರ್ತಾ ಇದ್ರು? ಹೌದೌದು, ತುಂಬ ಸ್ಮೂತ್, ತುಂಬ ಘಾಟಿ ಅಂತ ಹೇಳುವ ವರ್ಡೇ ಇಲ್ಲ ರಶ್ಮಿಕನಿಗೆ. ಯಾವಾಗಲೂ ನಗ್ತಾ ಇರಬೇಕು, ಖುಷಿಯಲ್ಲಿರಬೇಕು, ಇದೇ ರಶ್ಮಿಕಾ ಮಂತ್ರ. ಹಾಗೇನೆ ಅಮ್ಮನ ಬಗ್ಗೆ, ಅಮ್ಮನ ಬೆಸ್ಟ್ ಕ್ವಾಲಿಟೀಸ್ ಏನು? ಬೆಸ್ಟ್ ಕ್ವಾಲಿಟೀಸ್ ತುಂಬ ಪೇಷನ್ಸ್ ಇದೆ, ತುಂಬ ಶಿ ಈಸ್ ಐ ಡೋಂಟ್ ನೋ, ಶಿ ಈಸ್ ಮೈ ಡಾಲ್. ಎಲ್ಲರೂ ಅಮ್ಮಂದ್ರು ಮಕ್ಕಳನ್ನ ನನ್ನ ಬೊಂಬೆ, ಇದು ಮುದ್ದು ಬೊಂಬೆ ಅಂತ ಅನ್ಕೋತಾರೆ. ಸೊ ರಶ್ಮಿಕಾ ಇಲ್ಲಿ ಅಮ್ಮನ ನನ್ನ ಮುದ್ದಿನ ಡಾಲ್ ಅಂತ ಹೇಳ್ತಾ ಇದ್ದಾರೆ. ಸೊ ವೆರಿ ಸ್ವೀಟ್. ಅಪ್ಪ ಈ ಪ್ರೋಗ್ರಾಮ್ ನೋಡಿದ್ರೆ ಪಾಪ ನಾನೇನು ಮಾಡಿದ್ದು ನಿಮಗೆ? ಸೊ ಪಾಪ ಐ ಲವ್ ಯು ಟು ಅದು ಹೇಳಲೇಬೇಕು, ಯಾಕಂದ್ರೆ ಅಮ್ಮಂದ್ರ ದಿವಸ ಹೇಳ್ತಾ ಇದ್ರು, ಯಾಕೆ ಫಾದರ್ಸ್ ಡೇಗೆ ಯಾಕೆ ಬೈಟಿಗೆ ಬರಲ್ಲ? ಓಕೆ, ಮಿಸ್ ಮಾಡಿದೆ ಅಪ್ಪಂದ್ರ ದಿವಸ. ಬಿಗರ್ ಡಾಲ್, ಪ್ಯಾಂಡಾ. ಓಕೆ, ಅಮ್ಮ ಮಾಡುವಂತ ಅಡುಗೆಗಳಲ್ಲಿ ರಶ್ಮಿಕಂಗೆ ಯಾವ ಅಡುಗೆ ತುಂಬಾ ಇಷ್ಟ? ಮಮ್ಮಿ ಮಾಡೋ ಇಲ್ಲ, ಮಮ್ಮಿ ಅಡುಗೆ ಇಷ್ಟ ಇಲ್ಲ, ಮಮ್ಮಿಗೆ ಕುಕ್ಕಿಂಗೇ ಬರಲ್ಲ. ಹೌದಾ? ಅಪ್ಪ ಕುಕ್ ಮಾಡ್ತಾರೆ, ಮಮ್ಮಿ ಕುಕ್
ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡಿದ್ರು. ನನ್ನ ಸೀಕ್ರೆಟ್ ಹೇಳಿದ್ರು, ಅವ್ರ ಸೀಕ್ರೆಟ್ ಹೇಳ್ಬಾರ್ದ? ಹೌದು, ನನಗೆ ಟೈಮ್ ಸಿಗ್ತಾ ಇಲ್ಲ ಈಗ, ಬ್ಯುಸಿ ಇರೋದ್ರಿಂದ ಸ್ವಲ್ಪ ರಶ್ಮಿಕಾ ಜೊತೆಯಲ್ಲೇ ಕಾಲ ಕಳಿಬೇಕಾಗ್ತದೆ. ಅದರಿಂದ ಅಡುಗೆ ಮೇಲೆ ಟೈಮ್ ಸಿಗ್ತಾ ಇಲ್ಲ. ನಮಗೆ ಹೋಮ್ ಫುಡ್ ಸಿಗೋದೇ ಕಷ್ಟ ಆಗಿದೆ ಈಗ ಪರಿಸ್ಥಿತಿ. ಸೊ ಇದು ವಿಷಯ. ಇನ್ನೊಂದು ಸೀಕ್ರೆಟ್ ರಿವೀಲ್ ಆಯ್ತು. ಆಕ್ಚುಲಿ ರಶ್ಮಿಕಂಗೆ ಅಡುಗೆ ಮಾಡಕ್ ಬರುತ್ತಾ? ಮಾಡಿದ್ರೆ ಏನ್ ಮಾಡ್ತಾರೆ? ಬೇಡ, ಅವ್ರದ್ದು ಅಡುಗೆ ತಿನ್ನೋದು ಬೇಡ ಅನಿಸ್ತದೆ, ಅಡುಗೆ ಮಾಡೋದು ಬೇಡ ಅವರು. ಸೋ ರೂಡ್. 2 years ಬ್ಯಾಕ್ ನಾನು ಕುಕ್ ಮಾಡ್ತಾ ಇದ್ದೆ ಅಲ್ಲ, ಯು ರಿಮೆಂಬರ್? ಚಪಾತಿ ಮಾಡ್ತಾರೆ, ಪಾಯಸ ಮಾಡ್ತಾರೆ, ಆ್ಯಂಡ್ ಗುಲಾಬ್ ಜಾಮೂನ್ ಮಾಡ್ತಾರೆ, ಮ್ಯಾಗಿ ಮಾಡ್ತಾರೆ. ಮ್ಯಾಗಿ ಮಾಡಕ್ ಬರುತ್ತಂತ ರಶ್ಮಿಗೆ. ವಾಟ್ ಇಸ್ ಸೀಕ್ರೆಟ್? ಕೇಳಿ ಮ್ಯಾಗಿ ರೆಡಿ ಫುಡ್ನ ಬಿಸಿನೀರೆಲ್ಲ ಹಾಕಿ ತೆಗಿಯೋದು. ಓಕೆ, ಅಮ್ಮನ ಕೋಪ ತರಿಸ್ಬೇಕಂದ್ರೆ ಏನ್ ಮಾಡ್ತೀರಾ? ಕೋಪ ಬರೋ ವಿಷಯಗಳು ಯಾವ್ದು ಅಮ್ಮಂಗೆ? ಎಲ್ರ ಜೊತೆ ಸ್ಮೈಲ್ ಮಾಡೋದು. ಮಮ್ಮಿಗೆ ಇರಿಟೇಟ್ ಆಗುತ್ತೆ ಅದು. ಹೌದಾ? ಈಗ ರ್ಯಾಂಡಮ್ ಪರ್ಸನ್ ನೋಡಿ, ಸ್ಟ್ರೇಂಜರ್ನ ನೋಡಿ ಸ್ಮೈಲ್ ಮಾಡ್ತೀನಿ ಅಂತ, ಹಾಯ್ ಅಂತ ಅಂತೀನಿ. ಮಮ್ಮಿ ಸುಮ್ಮನೆ ಇರು, ಯಾರು ಅಂತ ಗೊತ್ತಿಲ್ಲ, ಏನಾದರೂ ಮಿಸ್ಟೇಕ್ ಮಾಡ್ಕೊಳ್ತಾರೆ, ನೀನು ಸುಮ್ಮನೆ ಇದ್ಬಿಡು. ಇಲ್ಲಮ್ಮ, ಪಾಪಮ್ಮ ನಗ್ಸೋಣ, ಪಾಪ ಏನಾಗಿದ್ದು ಲೈಫಲ್ಲಿ ಏನಾದರೂ ಲೈಕ್ ಕಷ್ಟ ಇದ್ದರೆ ಅವರು ಸ್ಮೈಲ್ ಮಾಡ್ತಾರೆ, 1 ಸೆಕೆಂಡ್ಗೆ ಇಟ್ ವಿಲ್ ಹೆಲ್ಪ್. ಶಿ ವಿಲ್ ಲೈಕ್, ನೋ, ಏನಾದರೂ ತಪ್ಪು ತಿಳ್ಕೊಳ್ತಾರೆ, ನೋ, ಡೋಂಟ್ ಡೂ ಇಟ್. ಲೈಕ್ ಓಕೆ. ಇವಾಗ ಅಮ್ಮಂದ್ರ ದಿನಕ್ಕೆ ಫಾರ್ ಎ ಚೇಂಜ್ ಅಮ್ಮನೇ ಹಾಡಾಡ್ತಾರೆ, ರಶ್ಮಿಕನ ಹಾಡು ಡೆಡಿಕೇಟ್ ಮಾಡ್ತಾರೆ. ಎಸ್, ಅಂದಾನೋ ಅದೃಷ್ಟನೋ ಮುಂದೆ ಕುಂತಿದೆ, ನೆನೆ ಕಂಡ ಕನಸು ಬ್ಲ್ಯಾಕ್ ಆ್ಯಂಡ್ ವೈಟು ಇಂದು ಬಣ್ಣವಾಗಿದೆ, ನೆನೆ ಕಂಡ ಕವನ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ, ಕನಸಲ್ಲಿ ಅರೆರೆ ಬಳಿ ಬಂದು ಅಲೆಲ್ಲೆಲ್ಲೆ ಮುದ್ದಾಡಿ ಅಯ್ಯಯ್ಯೋ. Okay, this is the best song. Yes, best moment ever. ಅಮ್ಮ ಮಗಳಿಗೋಸ್ಕರ ವೆರಿ ಸ್ವೀಟ್ ಮದರ್. ನನಗೆ ಜಲಸ್ ಆಗ್ತಾ ಇದೆ, ಇಷ್ಟು ಒಳ್ಳೆ ಅಮ್ಮ ಮಗಳನ್ನ ನೋಡಿ. ನಿಜವಾಗ್ಲೂ ಪ್ರತಿ ಮಕ್ಕಳು ಕೂಡ, ನೀವು ಸಣ್ಣ ಮಗು ಇದ್ದಾಗ ಜೋ ಜೋ ಲಾಲಿ ಹಾಡಿದ್ರಲ್ಲ, ಲಾಲಿ ಹಾಡಿದ್ರ? ಇಲ್ಲ, ಐ ಡೋಂಟ್ ರಿಮೆಂಬರ್. ಇಲ್ಲ, ನಮ್ಮ ಮದರ್ ಹಾಡ್ತಾ ಇದ್ರು, ನಾನು ನೋಡ್ಕೊಂಡು ಕುತ್ಕೋತಾ ಇದ್ದೆ ಇದನ್ನ. ಸಾನ್ವಿ ಅಮ್ಮ, actually the first time she sang. ಸಾನ್ವಿ ಮದರ್ಸ್ ಡೇ ಸ್ಪೆಷಲ್. ಹೌದು, ಆ್ಯಕ್ಚುಲಿ ಅಮ್ಮ ಮಗಳಿಗೆ ಆಡೋದು ನಿಜವಾಗ್ಲೂ ಸ್ಪೆಷಲ್ ಇವತ್ತು.